ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತಿನ ನಮ್ಮ ಆರೋಗ್ಯ ಹಾಗೂ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಬಸವ ಟಿ ವಿಯ ಎಲ್ಲ ವೀಕ್ಷಕರಿಗೆ ಶರಣಾರ್ಥಿ. ಇವತ್ತಿನ ನಮ್ಮ ಪ್ರವಚನದ ವಿಷಯ ಆಕ್ಯುಪ್ರೆಷರ್ ಚಿಕಿತ್ಸಾ ಪದ್ಧತಿ ಅಂತ. ಈ ಆಕ್ಯುಪ್ರೆಷರ್ ಚಿಕಿತ್ಸಾ ಪದ್ಧತಿ ಅಂದರೆ ಏನು, ಇದು ಯಾವಾಗ ಅಂದರೆ ಪ್ರಕಟಗೊಂಡಿತು, ಇದರ ಅಭಿವೃದ್ಧಿ ಹೇಗಾಯಿತು ಅಂತಕ್ಕಂಥ ವಿಷಯ ಇವತ್ತಿನ ಚರ್ಚೆಯ ವಿಷಯ. ಈ ಆಕ್ಯುಪ್ರೆಷರ್ ಅಂತಂದರೆ, ಆಕ್ಯು ಅಂತಂದರೆ ಒಂದು ನಿರ್ದಿಷ್ಟವಾದ ಬಿಂದು. ಆ ಬಿಂದುವಿನ ಮೇಲೆ ಒತ್ತಡ ಅಂದರೆ ನಿಯಮಿತವಾಗಿ ಒತ್ತಡ ಕೊಡುವುದರಿಂದ ದೇಹದ ಆರೋಗ್ಯವನ್ನು ಹೇಗೆ ಸರಿಪಡಿಸ್ಕೋಬೋದು ಹಾಗೂ ಪ್ರೊಟೆಕ್ಟ್ ಮಾಡ್ಬೋದು ಅಂತಕ್ಕಂಥ ವಿಷಯವೇ ಈ ದಿನದ ಪ್ರವಚನ. ಈ ಆಕ್ಯುಪ್ರೆಷರ್ ಅಂತಕ್ಕಂಥದ್ದು ಹಿಂದೆ ನಮ್ಮ ದೇಶದಲ್ಲಿ ಇದನ್ನು ಮರ್ಮ ಚಿಕಿತ್ಸೆ ಅಂತ ಕರೀತಾ ಇದ್ರು. ಇದರ ಇತಿಹಾಸ ಸುಮಾರು 5,000 ವರ್ಷಕ್ಕೂ ಹಿಂದೆಯೇ ನಮಗೆ ಲಭ್ಯ ಇದೆ. ಇದೇನಪ್ಪ ಅಂತಂದರೆ, ನಮ್ಮಲ್ಲಿ ಸಂಹಿತೆಗಳು ಅಂತ ಆಯುರ್ವೇದದಲ್ಲಿ, ಅಥರ್ವಣ ವೇದದಲ್ಲಿ ಕೂಡ ಈ ಆರೋಗ್ಯದ ಚಿಕಿತ್ಸಾ ಪದ್ಧತಿ ಬಗ್ಗೆ ವಿವರಣೆ ಇದೆ. ಮತ್ತು ಅನೇಕ ಋಷಿಮುನಿಗಳು ಸುಮಾರು 5,000 ವರ್ಷಕ್ಕೂ ಹಿಂದೆ ಪತಂಜಲಿ ಇರ್ಬೋದು, ಅಥವಾ ವಾಗ್ಭಟ ಇರ್ಬೋದು, ಚರಕ ಇರ್ಬೋದು, ಅನೇಕ ಮಹರ್ಷಿಗಳು ತಮ್ಮ ಸಂಹಿತೆಗಳಲ್ಲಿ ಇದರ ಬಗ್ಗೆ ವಿವರವಾಗಿ ಚರ್ಚಿಸಲ್ಪಟ್ಟಿದ್ದಾರೆ. ಆದರೆ ಕಾಲಾನಂತರದಲ್ಲಿ ಏನಾಯಿತು ಅಂತಂದರೆ, ಇವಾಗ ಉದಾಹರಣೆಗೆ ಇದು ಯಾಕೆ ನಮ್ಮ ದೇಶದಲ್ಲಿ ಆವಿಷ್ಕಾರಗೊಂಡರೂ ಸಹ ಯಾಕೆ ಪ್ರಚಲಿತಗೊಂಡಿಲ್ಲ, ಇವತ್ತು ಯಾಕೆ ಬೇರೆ ಬೇರೆ ಪದ್ಧತಿಗಳು, ಅದು ಅಲೋಪತಿ ಆಗಿರ್ಬೋದು, ಅಥವಾ ಯುನಾನಿ ಪದ್ಧತಿ ಇರ್ಬೋದು, ಅಥವಾ ಹೋಮಿಯೋಪತಿ ಆಗಿರ್ಬೋದು, ಯಾವುದೇ ಪದ್ಧತಿಗಳು ಯಾತಕ್ಕೆ ಪ್ರಚಲಿತದಲ್ಲಿದೆ, ಇದು ಯಾಕೆ ಕಡೆಗಣಿಸಲ್ಪಟ್ಟಿದೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ಳೋಣ. ಏನಾಯಿತು ಅಂತಂದರೆ, ಯಾವಾಗ ನಮ್ಮ ದೇಶದ ಮೇಲೆ ಆಂಗ್ಲರು ಮತ್ತು ಮುಸಲ್ಮಾನರು ಆಡಳಿತ ವಹಿಸ್ಕೊಂಡ್ರು, ಆವಾಗ ನಮ್ಮ ಗಮನ ಎಲ್ಲ ಅಲೋಪತಿ ಮತ್ತು ಯುನಾನಿ ಕಡೆ ಹೊರಟಾಯಿತು. ಆದರೆ ಬೌದ್ಧ ಭಿಕ್ಷುಗಳು ಇದನ್ನು ಚೈನಾ ಮತ್ತು ಇತರ ಸೌತ್ ಈಸ್ಟ್ ಏಷ್ಯನ್ ಕಂಟ್ರಿ ಇಲ್ಲಿ ಇದನ್ನು ಕೊಂಡೊಯ್ದು ಬಹಳ ಅಭಿವೃದ್ಧಿ ಪಡಿಸಿದ್ದಾರೆ. ಹಾಗಾಗ್ಬಿಟ್ಟು ಇದು ನಮ್ಮಲ್ಲೇ ಹುಟ್ಟಿದರೂ ಕೂಡ ಇದು ಕಡೆಗಣಿಸಲ್ಪಟ್ಟು ಇದರ ಬಗ್ಗೆ ಗಾಢವಾದ ಒಂದು ವಿಜ್ಞಾನದ ಈ ವಿಷಯ, ಇತಿಹಾಸದ ಈ ವಿಷಯವನ್ನು, ಜ್ಞಾನವನ್ನು ನಮಗೆ ಗೊತ್ತಿಲ್ಲದಿರೋಂಥ ಒಂದು ದುರಂತ ಪರಿಸ್ಥಿತಿಗೆ ನಾವು ಇವತ್ತು ತಲುಪಿಬಿಟ್ಟಿದ್ದೇವೆ. ಇದೇನಪ್ಪ ಅಂತಂದರೆ, ಇವತ್ತು ಆಕ್ಯುಪ್ರೆಷರ್ ಅಂತಂದರೆ ಎಲ್ಲರಿಗೂ ಗಮನಕ್ಕೆ ಬರೋದು ಚೈನಾ ದೇಶ. ಯಾಕೆ ಅಂತಂದರೆ, ಅದನ್ನು ಇಲ್ಲಿಂದ ಕೊಂಡೊಯ್ದರೂ ಕೂಡ ಅದರ ತತ್ವವನ್ನು ನಮ್ಮ ದೇಶದಿಂದ ಚೈನಾ ದೇಶಕ್ಕೆ ಕೊಂಡೊಯ್ದರೂ ಕೂಡ ಅಲ್ಲಿ ಇದನ್ನು ಬಹಳವಾಗಿ ಅಭಿವೃದ್ಧಿ ಕೊಡಿಸಿ ಪ್ರಪಂಚಾದ್ಯಂತ ಏನು ತಿಳ್ಕೊಂಡಿದ್ದಾರೆ, ಏನಪ್ಪ ಅಂತಂದರೆ ಆಕ್ಯುಪಂಕ್ಚರ್ ಅಥವಾ ಆಕ್ಯುಪ್ರೆಷರ್ ಅಂತಂದರೆ ಚೈನಾ ದೇಶದಲ್ಲೇ ಹುಟ್ಟಿದ್ದು ಅಂತಕ್ಕಂಥ ಒಂದು ಸಂಗತಿ ಇವತ್ತು ಪ್ರಚಲಿತದಲ್ಲಿ ಇದೆ. ಈ ಆಕ್ಯುಪ್ರೆಷರು ಈಚಿನ ಶತಮಾನಗಳಲ್ಲಿ ಹೊರಗಡೆ ಬಂದು ಅಂದರೆ ಪ್ರಸಿದ್ಧಿಗೆ ಬರೋದಕ್ಕೆ ಕಾರಣ ಏನಪ್ಪ ಅಂತಂದರೆ, 1971ರಲ್ಲಿ ಅಮೆರಿಕದ ಅಧ್ಯಕ್ಷ ನಿಕ್ಸನ್ ಅವರು ಒಮ್ಮೆ ಚೈನಾ ದೇಶಕ್ಕೆ ಪ್ರವಾಸ ಬರ್ತಾರೆ. ಅವರ ಜೊತೆಯಲ್ಲಿ ಒಬ್ಬ ಪತ್ರಕರ್ತ ಜೇಮ್ಸ್ ರೆಸ್ಟನ್ ಅಂತಕ್ಕಂಥ ಒಬ್ಬ ಪತ್ರಕರ್ತನ ಅವರು ಕರ್ಕೊಂಡು ಬಂದಿರ್ತಾರೆ ಅವರ ಒಟ್ಟಿಗೆ, ಅಂದರೆ ಅದನ್ನು ಕವರ್ ಮಾಡೋದಕ್ಕೆ, ಅವರ ಎಲ್ಲ ಈವೆಂಟ್ಸ್ಗಳನ್ನ ಕವರ್ ಮಾಡೋದಕ್ಕೆ. ಆವಾಗ ಆತನಿಗೆ ಅಕಸ್ಮಾತ್ತಾಗಿ ಒಂದು ತೀವ್ರವಾದ ರೋಗ ಉಲ್ಬಣಗೊಂಡ್ಬಿಡುತ್ತೆ, ಅಪೆಂಡಿಸೈಟಿಸ್ ರೋಗ ಉಲ್ಬಣಗೊಂಡ್ಬಿಡುತ್ತೆ. ಅವರು ಅವರ ತಂಡ ಬಹಳ ಗಾಬರಿ ಆಗ್ಬಿಡ್ತಾರೆ. ಏನಪ್ಪ ಮಾಡೋದು, ಅದು ಈ ಅಪೆಂಡಿಸೈಟಿಸ್ ಒಡೆದೋದ್ರೆ ಹುಣ್ಣು ಮಾಗಿತ್ತು, ಅದು ತೀವ್ರತರವಾದ ವಿಷಯವನ್ನು ಇಡೀ ದೇಹದಲ್ಲಿ ಅಂದರೆ ಸೆಪ್ಟಿಸೆಮಿಯಾ ಆಗಿಬಿಡುತ್ತೆ, ಇಡೀ ದೇಹಕ್ಕೆ ಅಪಾಯ ಬರುತ್ತೆ,
ಪ್ರಾಣಕ್ಕೆ ಕುಂದು ಬರ್ತಿ ಅಂತಕ್ಕಂಥ ಒಂದು ಟೆನ್ಷನಲ್ಲಿ ಅವರು ಇರ್ತಾರೆ. ಆವಾಗ ಇದನ್ನು ಗಮನಿಸಿದ ಚೈನಾದ ಅಧ್ಯಕ್ಷರು ಏನಾಯಿತು, ಯಾಕೆ ಹೀಗೆ ಒಂಥರ ಒಂದು ನೀವು ಟೆನ್ಷನಲ್ಲಿ ಇದ್ದೀರಾ ಅಂತ ಕೇಳಿದ್ದಕ್ಕೆ ಅವರು ವಾಸ್ತವ ಸಂಗತಿಯನ್ನು ವಿವರಿಸ್ತಾರೆ, ಹೀಗಿದೆ ಅಂತಂದ್ಬಿಟ್ಟು ಅವರು ಹೇಳ್ತಾರೆ, ಹಾಗಿದ್ದರೆ ನಮ್ಮಲ್ಲಿ ಒಂದು ಚಿಕಿತ್ಸಾ ಪದ್ಧತಿ ಇದೆ, ಇದನ್ನು ನಾವು ಪ್ರಯೋಗ ಮಾಡಿ ನೋಡೋಣ, ನೀವು ಆತಂಕಗೊಳ್ಳಬೇಡಿ, ಏನು ಆತಂಕಗೊಳ್ಳೋದಕ್ಕೆ ಏನು ಬೇಕಾಗಿಲ್ಲ ಅಂತ ಹೇಳ್ತಾರೆ. ಸರಿ ನೋಡೇ ಬಿಡೋಣ ಅಂಥೇಳಿ ಅವರು, ಏಕೆಂತಂದರೆ ಬೇರೆ ಮಾರ್ಗ ಇರೋದಿಲ್ಲ, ಅಮೇರಿಕಕ್ಕೆ ಪುನಃ ವಾಪಸ್ ಹೋಗಬೇಕು ಅಂತಂದರೆ 24 ಗಂಟೆಗಳ ಪ್ರಯಾಣ, ಅಷ್ಟರೊಳಗಡೆ ಏನು ಬೇಕಾದ್ರೆ ಅಪಾಯ ಬರ್ಬೋದು. ಆವಾಗ ಅವ್ರೇನು ಮಾಡ್ತಾರೆ, ಒಪ್ಕೊತಾರೆ, ಸರಿ ಮಾಡಿ ನೋಡಿ ಅಂತಂದ್ಬಿಟ್ಟು. ಆವಾಗ ಇವರು ತಮ್ಮ ಪದ್ಧತಿಯಲ್ಲಿ ಒಂದು 5 ನಿಮಿಷ ಅದಕ್ಕೆ ಉಪಚಾರವನ್ನು ಮಾಡ್ತಾರೆ. 5 ನಿಮಿಷ ಆದ ನಂತರ ಅವ್ರಿಗಿದ್ದಂಥ ನೋವು ಬೇನೆ ಕಡಿಮೆ ಆಗಿಬಿಡುತ್ತೆ, ಕೇವಲ ಒಂದೇ ದಿನದಲ್ಲಿ ಸಂಪೂರ್ಣವಾಗಿ ವಾಸಿಯಾಗತ್ತೆ. ಆವಾಗ ಇಡೀ ಅಮೆರಿಕದ ತಂಡಕ್ಕೆ ವಿಸ್ಮಯಕಾರಿ ಒಂಥರ ಒಂದು ಆಶ್ಚರ್ಯಕರವಾದ ಸಂಗತಿ ಇದು. ಅವರು ಬಹಳ ಖುಷಿಪಟ್ಟು ಇದ್ರ ಬಗ್ಗೆ ಹೆಚ್ಚಿನ ವಿವರಣೆಯನ್ನು ನಮಗೆ ಕೊಡಿ ಅಂತ ಕೇಳ್ತಾರೆ. ನಿಕ್ಸನ್ ಅವರ ಪತ್ನಿ ಒಂದು ವಾರ ಅವ್ರ ಪ್ರವಾಸದಲ್ಲಿ ಬೇರೆ ಎಲ್ಲ ಕಾರ್ಯಕ್ರಮಗಳನ್ನ ರದ್ದು ಮಾಡಿ ಇದರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿಬಿಟ್ಟು ವಾಪಸ್ ಅವ್ರು ಅಮೇರಿಕಾಗೂ ಹೋದ ನಂತರ ಚೈನಾ ದೇಶಕ್ಕೆ ಆಗಿನ ಅಮೇರಿಕದ ಒಬ್ಬ ಅತ್ಯುತ್ತಮವಾದ ಹೃದಯ ತಜ್ಞ ಡಾಕ್ಟರ್ ಡಡ್ಲಿ ವೈಟ್ ಅಂತಕ್ಕಂಥ ಒಬ್ಬ ಹೃದಯ ತಜ್ಞನನ್ನು ಚೈನಾ ದೇಶಕ್ಕೆ ಕಳಿಸಿ ಇದರ ಬಗ್ಗೆ 2 ವರ್ಷ ತೀವ್ರವಾಗಿ ಅಧ್ಯಯನವನ್ನು ನಡೆಸಿ ರಿಪೋರ್ಟ್ ಅಂದರೆ ಅದನ್ನು ವರದಿಯನ್ನು ಪಡೀತಾರೆ. ಆ ವರದಿ ಬಹಳ ಫೇವರಬಲ್ ಆಗಿರುತ್ತೆ. ಇದೊಂದು ವೈಜ್ಞಾನಿಕವಾದ ಚಿಕಿತ್ಸಾ ಪದ್ಧತಿ, ಆಕ್ಯುಪಂಕ್ಚರ್ ಅಥವಾ ಆಕ್ಯುಪ್ರೆಷರ್ ಅನ್ನೋದು, ಇದರಿಂದ ಭಾಳ ಉಪಯೋಗ ಇದೆ. ಇದರಲ್ಲಿ ಯಾವುದು ಅಂದರೆ ಇದು ಯಾವ ಮಾಯಾ ಮಂತ್ರ ಆ ಥರದ್ದೆಲ್ಲ ಅಲ್ಲ, ವೈಜ್ಞಾನಿಕ ಹಿನ್ನೆಲೆ ಇದೆ. ಇದಕ್ಕೆ ಒಂದು ನಿರ್ದಿಷ್ಟವಾದ ಒಂದು ವೈಜ್ಞಾನಿಕ ತತ್ವ ಅಡಗಿದೆ. ಇದನ್ನು ನಾವು ಎಲ್ಲ ಕಡೆ ಇದನ್ನು ಪ್ರಚಾರ ಮಾಡೋದ್ರಿಂದ ಅತಿ ಕಡಿಮೆ ವೆಚ್ಚದಲ್ಲಿ ಯಾವುದೇ ಅಡ್ಡ ಪರಿಣಾಮ ಇಲ್ಲದೇನೆ ಎಲ್ಲ ರೋಗಗಳನ್ನು ಗುಣಪಡಿಸ್ಬೋದು, ಅದಕ್ಕೆ ಆ ಶಕ್ತಿ ಇದೆ ಅಂತಕ್ಕಂಥ ಒಂದು ಒಳ್ಳೆಯ ವರದಿಯನ್ನು ಡಡ್ಲಿ ವೈಟ್ ಅವರು ಆಗಿನ ಅಮೆರಿಕದ ಅಧ್ಯಕ್ಷರಿಗೆ ಕೊಡ್ತಾರೆ. ಅದೇ ಸಮಯದಲ್ಲಿ ಒಬ್ಬರು ಡಾಕ್ಟರ್ ಫಿಟ್ಜ್‌ಜೆರಾಲ್ಡ್ ಅಂತಕ್ಕಂಥ ಒಬ್ಬ ವಿಜ್ಞಾನಿ ಇದರ ಬಗ್ಗೆ ಸುಮಾರು 2 ದಶಕಗಳ ಕಾಲ ಸಂಶೋಧನೆಯನ್ನು ಮಾಡಿ ತಮ್ಮ ವರದಿಯನ್ನು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ಗೆ ಒಪ್ಪಿಸ್ತಾರೆ. ಅವರು ಈ ವಿವರಣೆಯನ್ನು ಓದಿ, ವರದಿಯನ್ನು ಓದಿ ಇದಕ್ಕೆ ಮಾನ್ಯತೆಯನ್ನು ಕೊಡ್ತಾರೆ. ಮಾನ್ಯತೆಯನ್ನು ಕೊಟ್ಟ ನಂತರ ಇದು ಬಹಳ ಪ್ರಚಲಿತಕ್ಕೆ ಬರುತ್ತೆ. ಅವರು 1980ನೇ ಇಸ್ವಿಯಲ್ಲಿ ಮಾಂಟ್ರಿಯಲ್ನಲ್ಲಿ ಒಂದು ಒಲಿಂಪಿಕ್ಸ್ ಅಂತಾರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಏನಾಗುತ್ತೆ ಅಂತಂದರೆ, ಕೆನಡಾ ದೇಶದ ಒಬ್ಬ ಡಿಸ್ಕಸ್ ಥ್ರೋ ಮತ್ತು ಒಬ್ಬ ಹೈ ಜಂಪ್ ಕ್ರೀಡಾಪಟು ಗೋಲ್ಡ್ ಮೆಡಲ್ ಗೆಲ್ತಾರೆ. ಅವರು ಅಷ್ಟೇನು ಪ್ರಸಿದ್ಧಿಯಲ್ಲಿ ಇರಲ್ಲ, ಆದರೂ ಗೋಲ್ಡ್ ಮೆಡಲ್ ಗೆಲ್ತಾರೆ. ಆ ಗೋಲ್ಡ್ ಮೆಡಲ್ ಗೆದ್ದಿದ್ದಕ್ಕೆ ಅವರ ಪತ್ರಕರ್ತರು ಬಂದು ಕೇಳ್ತಾರೆ, ಏನಪ್ಪ ನೀವು ಫ್ಲೂಕ್ ಅಂದರೆ ನಿಮ್ಗೆ ಗೊತ್ತೇ ಇರಲಿಲ್ಲ, ನೀವು ಇಷ್ಟು ನಿಮ್ಮಲ್ಲಿ ಶಕ್ತಿ ಇದೆ ಅಂದರೆ ಅರ್ಹತೆ ಇದೆ ಅಂತ ಗೊತ್ತೇ ಇರಲಿಲ್ಲ, ಹೇಗೆ ಇದೆಲ್ಲ ಇಷ್ಟು ಸಾಧ್ಯ ಮಾಡೋಕ್ಕಾಯ್ತು ನಿಮಗೆ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಇಲ್ಲ ನಾನು ಈ ಆಕ್ಯುಪ್ರೆಷರ್ ಪದ್ಧತಿಯ ಚಿಕಿತ್ಸೆ ತಗೊಂಡು ನನ್ನ ಪರ್ಫಾರ್ಮೆನ್ಸನ್ನು ನಾನು ಜಾಸ್ತಿ ಮಾಡಿಕೊಂಡೆ, ಹಾಗಾಗಿ ಇದು ನನಗೆ ಚಿನ್ನ ಗೆಲ್ಲೋದಕ್ಕೆ ಸಹಾಯ ಆಯಿತು ಅಂತ ಹೇಳಿಬಿಡ್ತಾರೆ. ಇಬ್ಬರು ಕ್ರೀಡಾಪಟುಗಳು, ಒಬ್ಬರು ವಿಲಿಯಂ ಮತ್ತು ಒಬ್ಬ ಡಿಸ್ಕಸ್ ಎತ್ತುಗಾರ, ಇನ್ನೊಬ್ಬ ಸ್ಟೋನ್ ಅಂತಕ್ಕಂಥವನು ಅವನು ಹೈ ಜಂಪ್ ಕ್ರೀಡಾಪಟು. ಅವರಿಬ್ಬರು ಗೋಲ್ಡ್ ಮೆಡಲ್ ಗೆಲ್ತಾರೆ. ಇದೇ ಅಲ್ಲದೆ ಆಗಿನ ಅಮೇರಿಕದ ಖ್ಯಾತ ನಟಿ ಮೆರ್ಲಿನ್ ಮೆನ್ರೋ ಅಂತಕ್ಕಂಥವಳಿಗೆ ಒಮ್ಮೆ ಪಾರ್ಕಿನ್ಸನ್ ರೋಗ ಬರುತ್ತೆ. ಆವಾಗ ಅವರು ಅಲೋಪತಿ ಪದ್ಧತಿಯಲ್ಲಿ ಇರ್ತಕ್ಕಂಥ ಎಲ್ಲ ಚಿಕಿತ್ಸೆಯನ್ನು ತಗೊಂಡ್ರೂ ಕೂಡ ಅವಳಿಗೆ ಅದರಿಂದ ಯಾವ ಉಪಯೋಗವೂ ಆಗೋದಿಲ್ಲ. ಆವಾಗ ಯಾರೋ ಆಕೆಗೆ ಸಲಹೆ ಕೊಡ್ತಾರೆ, ನೋಡಮ್ಮ ನೀನು ಈ ಆಕ್ಯುಪಂಕ್ಚರ್ ಪದ್ಧತಿಯಲ್ಲಿ ತೊಗೊಂಡು ನೋಡು, ಇದರಲ್ಲಿ ನನ್ನ ಸಂಬಂಧಿಕರೊಬ್ಬರು ಇದರಲ್ಲಿ ಗುಣ ಪಡ್ಕೊಂಡಿದ್ದಾರೆ, ಹಾಗಾಗಿ ನೀನು ಇದನ್ನು ಪಡ್ಕೊಂಡು ನೋಡಬಹುದು, ಇದರಲ್ಲಿ ಯಾವುದೇ ಔಷಧಿ ಕೊಡೋದಿಲ್ಲ, ಹಾಗೇನೆ ಕೇವಲ ಒತ್ತಡದ ತಂತ್ರದಿಂದ ಎಲ್ಲ ಈ ಕಾಯಿಲೆಯನ್ನು ವಾಸಿ ಮಾಡಬಹುದು ಅಂತ ಹೇಳ್ತಾರೆ. ಅದಕ್ಕೆ ಆಕೆ ಸರಿ ನೋಡೇ ಬಿಡೋಣ ಅಂಥೇಳಿ ಅವಳು ಈ ಪದ್ಧತಿಯ ಚಿಕಿತ್ಸೆಯನ್ನು ತಗೊಳ್ಳೋದಕ್ಕೆ ಒಪ್ಕೋತಾಳೆ.
ಒಪ್ಕೊಂಡು ಕೇವಲ 3 ತಿಂಗಳಲ್ಲಿ ಆಕೆಗೆ ಸುಮಾರು 80% ಅಷ್ಟು ಸುಧಾರಣೆ ಆಗಿಬಿಡುತ್ತೆ. ಇಡೀ ಪ್ರಪಂಚಕ್ಕೆ ಗೊತ್ತಾಗತ್ತೆ, ಓ ಎಂಥ ಕ್ಲಿಷ್ಟಕರವಾದ ಕಾಯಿಲೆಗಳನ್ನು ಕೂಡ ಈ ಪದ್ಧತಿಯ ಮೂಲಕ ನಿವಾರಣೆ ಮಾಡ್ಕೋಬೇಕು ಅಂತಕ್ಕಂಥ ವಿಷಯನ ಜನಕ್ಕೆ ಮನವರಿಕೆ ಆಗುತ್ತೆ. ಆವಾಗಿಂದ ಇದು ಪ್ರಚಲಿತಗೊಳ್ಳುತ್ತೆ. ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ನಾವು ಇದರ ಹಿನ್ನೆಲೆ ಏನು, ಯಾತಕ್ಕೆ ಇದು ಪ್ರಸಿದ್ಧಿಗೆ ಬಂತು ಅಂತ ತಿಳ್ಕೊಬೇಕು ಅಂತಂದರೆ, ಚೈನಾ ದೇಶದಲ್ಲೇ ಉದಾಹರಣೆಗೆ ತಗೋಬೇಕು ಅಂತಂದರೆ 1950-51ರ ದಶಕದಲ್ಲಿ ಆಗಿನ ಚೈನಾ ದೇಶದ ಅಧ್ಯಕ್ಷರಾದಂಥ ಮಾವೋ ಅವರು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಐಚ್ಛಿಕ ವಿಷಯವಾಗಿ ಸಪ್ಲಿಮೆಂಟ್ರಿ ಸಬ್ಜೆಕ್ಟ್ ಆಗಿ ಈ ಆಕ್ಯುಪಂಕ್ಚರ್ ಅಂತ ವಿಷಯವನ್ನು ಓದೋದಕ್ಕೆ ಅದು ಅಂದರೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಎಲ್ಲ ಕಾಲೇಜುಗಳಲ್ಲಿ ಸ್ಕೂಲ್ಗಳಲ್ಲಿ ಇದು ಕಲೀಲೇಬೇಕು ಅಂತ 10 ವರ್ಷ ಕಲಿಸ್ತಾರೆ. ಅದಾದ ನಂತರ ಕೇವಲ 1950ರಿಂದ 65ರ ಒಳಗಡೆ ಇಡೀ ಚೈನಾ ದೇಶದ ಜನಸಂಖ್ಯೆಯ ಎತ್ತರ ಮತ್ತು ಆರೋಗ್ಯ ತೀವ್ರವಾದ ಒಂದು ಗುಣಮುಖ ಮತ್ತು ಅಭಿವೃದ್ಧಿಗೊಂಡ್ಬಿಡುತ್ತೆ. ಹಿಂದೆ ಒಂದು ಕಾಲದಲ್ಲಿ ಜಪಾನ್, ಚೈನಾ, ಕೊರಿಯಾ, ವಿಯೆಟ್ನಾಂ ಇಂಥ ದೇಶಗಳಲ್ಲಿ ಜಪಾನ್ ಕುಳ್ಳ ಅಂತಲೇ ಕರೆಯೋರು, ಎಲ್ಲರಿಗೂ ಗೊತ್ತಿತ್ತು. ಅವರ ಹೈಟು ಏನಿದ್ರು 5 ಮ್ಯಾಕ್ಸಿಮಮ್ ಅಂದರೆ 5.5 ಅಡಿಗಿಂತ ಜಾಸ್ತಿ ಇರ್ತಾ ಇರಲಿಲ್ಲ. ಆದರೆ ಯಾವಾಗ ಶಾಲಾ ಕಾಲೇಜುಗಳಲ್ಲಿ ಈ ಪದ್ಧತಿಯನ್ನು ಅಳವಡಿಸ್ಕೊಂಡ್ರೋ ಆವಾಗಿಂದ ಏನಾಯ್ತಪ್ಪ ಅಂತಂದರೆ ಇಡೀ ಕೇವಲ 10-15 ವರ್ಷದಲ್ಲಿ ಇಡೀ ದೇಶದ ಜನಸಂಖ್ಯೆಯ ಆರೋಗ್ಯ ಭಾಳ ಸುಧಾರಿಸ್ಬಿಡ್ತು. ಅದಲ್ಲದೆ ಹೈಟು 6 ಇಂಚ್ಗಿಂತ ಜಾಸ್ತಿ ಅವರ ಎತ್ತರ ಬೆಳೆದ್ರು ಮತ್ತು ದೃಢಕಾಯರಾದರು. ಎಲ್ಲ ಒಲಿಂಪಿಕ್ಸ್ ಕ್ರೀಡಾಕೂಟಗಳಲ್ಲಿ ಇವತ್ತವರು ವೆಸ್ಟರ್ನ್ ಕಂಟ್ರೀಸ್ನಲ್ಲಿ ಬಂದಿರತಕ್ಕಂಥ ಕ್ರೀಡಾಪಟುಗಳ ಜೊತೆ ಪೈಪೋಟಿಯಲ್ಲಿ ಗೆದ್ದು ಅಂದರೆ ಚಿನ್ನದ ಮೆಡಲ್ಗಳನ್ನ ಗೆಲ್ಲೋಷ್ಟು ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಇದೇ ಸೂಚಿಸುತ್ತೆ ಅಂದರೆ ಇದರ ಆಕ್ಯುಪ್ರೆಷರ್ನಲ್ಲಿ ಎಷ್ಟು ಸತ್ವ ಅಡಗಿದೆ ಅಂತಕ್ಕಂಥ ವಿಷಯ. ಮತ್ತು ನಮ್ಮ ದೇಶದಲ್ಲಿ ಕೂಡ 1980ರ ಈಚೆಗೆ ಡಾಕ್ಟರ್ ದೇವೇಂದ್ರ ವೋರಾ ಅಂತಕ್ಕಂಥ ಒಬ್ಬ, ಆ್ಯಕ್ಚುಲಿ ಅವರು ಏನಪ್ಪ ಅಂತಂದರೆ ವ್ಯಾಪಾರಸ್ಥರು, ರಫ್ತು ಮಾಡ್ತಾಯಿದ್ರು. ನಿರ್ಲಾನ್ ಅಂತಕ್ಕಂಥ ಒಂದು ಕಂಪನಿಯ ಮಾಲೀಕರಾಗಿದ್ದರು. ಅವರು ಅಮೆರಿಕಾಗೆ ಹೋಗೋ ಸಂದರ್ಭ ಬಂತು. ಅಲ್ಲಿ ಈ ಶಾಸ್ತ್ರದ ಬಗ್ಗೆ ಅವರು ವಿಮಾನದಲ್ಲಿ ಮತ್ತು ಕೆಲವು ಪುಸ್ತಕಗಳನ್ನ ಓದಿ ಅವರಿಗೆ ವಿಸ್ಮಯ ಆಯಿತು, ಇದೆಲ್ಲ ನಿಜನಾ ಅಂತ. 5 ವರ್ಷಗಳ ಕಾಲ ಸತತವಾಗಿ ಇದನ್ನು ತೀವ್ರವಾದ ಅಭ್ಯಾಸ ಮಾಡಿ ಅವರೊಂದು ಪುಸ್ತಕ ಬರೀತಾರೆ, ಹೆಲ್ತ್ ಇನ್ ಯುವರ್ ಹ್ಯಾಂಡ್, ನಿಮ್ಮ ಕೈಯಲ್ಲಿ ಆರೋಗ್ಯ ಅಂತ. ಅದರಲ್ಲಿ ಅವ್ರೇನು ಮಾಡ್ತಾರೆ ಅಂದರೆ ಈ ಆಕ್ಯುಪ್ರೆಷರ್ನಲ್ಲಿ ಕೆಲವು ಪ್ರಭೇದಗಳಿದೆ. ಚೈನೀಸ್ ಆಕ್ಯುಪ್ರೆಷರ್, ಆಯುರ್ವೇದಿಕ್ ಆಕ್ಯುಪ್ರೆಷರ್, ಸುಜೋಕ್ ಮೆಥಡ್ ಅಂತ ಕರೀತಾರೆ, ಮತ್ತು ಡಾಕ್ಟರ್ ವೋಲ್ಸ್ ಮೆಥಡ್ ಅಂತ. ಈ 4 ಭಾಳ ಪ್ರಮುಖವಾದ ಪ್ರಭೇದಗಳು. ಇದರ ಸಂಕ್ಷಿಪ್ತವಾದ ಸಾರವನ್ನು ತಮ್ಮ ಪುಸ್ತಕದಲ್ಲಿ ಹೆಲ್ತ್ ಇನ್ ಯುವರ್ ಹ್ಯಾಂಡ್, ನಿಮ್ಮ ಕೈಯಲ್ಲಿ ಆರೋಗ್ಯ ಅಂತಕ್ಕಂಥ ಪುಸ್ತಕದಲ್ಲಿ ಅಳವಡಿಸಿ ಕೇವಲ 38 ಬಿಂದುಗಳ ಮೂಲಕ, ಆಕ್ಯುಪ್ರೆಷರ್ ಬಿಂದುಗಳ ಮೂಲಕ ಪ್ರತಿದಿನ ಒಂದು ನಿಯಮಿತವಾದ ಅಂದರೆ ಮೆಥಾಡಿಕಲಿ ಅಂತ ಕರಿತೀವಿ. ಮೆಥಾಡಿಕಲಿ ನಾವು ಒತ್ತಡ ಕೊಡೋದ್ರಿಂದ ನಮ್ಮ ಆರೋಗ್ಯ ಕೆಡದ ಹಾಗೆ ನೋಡ್ಕೋಬೋದು. ಅಕಸ್ಮಾತ್ ಅನಾರೋಗ್ಯ ಇದ್ದರೆ ಕೇವಲ ಈ ಒತ್ತಡ ತಂತ್ರದಿಂದ ಗುಣಪಡಿಸ್ಕೋಬೋದು ಅಂಥ ವಿಷಯವನ್ನು ಆ ಪುಸ್ತಕದಲ್ಲಿ ವಿವರವಾಗಿ ಕೊಟ್ಟು ಪರಿಚಯ ಮಾಡಿಕೊಟ್ಟು ಇಡೀ ದೇಶದಲ್ಲಿ ಇದ್ರ ಬಗ್ಗೆ ಅರಿವು ಮೂಡೋದಕ್ಕೆ ಹರಸಾಹಸನ ಮಾಡಿದಂಥ ವ್ಯಕ್ತಿ ಡಾಕ್ಟರ್ ದೇವೇಂದ್ರ ವೋರಾ ಅವರು. ಅವ್ರನ್ನ ಅಂದರೆ ಈ ಕ್ಷೇತ್ರದ ಪಿತಾಮಹ ಅಂತ ಕೂಡ ಕರೀತಾರೆ ಎಷ್ಟೋ ಜನ ಅದನ್ನು. ಅಂದರೆ ಅವರಿಂದ ಇದು ಪ್ರಚಾರಕ್ಕೆ ಬಂತು. ಆಮೇಲೆ 1995ರಲ್ಲಿ ಅವರಿಂದ ಪ್ರೇರೇಪಿತರಾದ ಆಕ್ಯುಪ್ರೆಷರ್ ಶೋಧ್ ಪ್ರಶಿಕ್ಷಣ್ ಏವಂ ಉಪಚಾರ ಸಂಸ್ಥೆ ಅಂತಕ್ಕಂಥ ಒಂದು ಸಂಸ್ಥೆ ಅಲಹಾಬಾದಿನಲ್ಲಿ, ಇವತ್ತಿನ ಪ್ರಯಾಗ್ರಾಜ್ ಅಂತಕ್ಕಂಥ ಪ್ರದೇಶದಲ್ಲಿ ಹುಟ್ಕೊಂಡು ಈ ಒಂದು ವಿಜ್ಞಾನವನ್ನು ಅತ್ಯುನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಯಾಕೆಂತಂದರೆ ಆ ಸಂಸ್ಥೆಯಲ್ಲಿ ಒಂದು ರಿಸರ್ಚ್ ವಿಂಗ್, ಕ್ಲಿನಿಕಲ್ ಎವಿಡೆನ್ಸ್ ಬೇಸ್ಡ್ ರಿಸರ್ಚ್ ಮಾಡಿ ಅದರ ಪರಿಣಾಮವನ್ನು ಮತ್ತು ಅದರಿಂದ ಏನಾಯಿತು ಅಂತಕ್ಕಂಥ ವಿಷಯವನ್ನು ವೈಜ್ಞಾನಿಕ ದೃಷ್ಟಿಕೋನದಿಂದ ಅಳತೆ ಮಾಡಿ ಒಂದು ಕ್ವಾರ್ಟರ್ಲಿ ಮ್ಯಾಗ್ಝಿನ್, ಸರಸ್ವತಿ ಅಂತಕ್ಕಂಥ ಒಂದು ಮ್ಯಾಗ್ಝಿನಲ್ಲಿ ಅದನ್ನು ಪ್ರಕಟಿಸ್ತಾ ಬಂದಿದ್ದಾರೆ. ಅದಲ್ಲದೆ ಇದನ್ನೇ ಅವರ ಎಕ್ಸ್ಪೆರಿಮೆಂಟ್, ಕ್ಲಿನಿಕಲ್ ಸ್ಟಡೀಸ್ನ ಬೇಸ್ ಮಾಡಿ ಇಟ್ಕೊಂಡು ಸುಮಾರು 120 ಪುಸ್ತಕಗಳನ್ನ ಪ್ರಕಟ ಮಾಡಿ ಈ ಕ್ಷೇತ್ರಕ್ಕೆ ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ.
ಆಕ್ಯುಪ್ರೆಷರ್ ಶೋಧ ಪ್ರಶಿಕ್ಷಣ ಏವಂ ಉಪಚಾರ ಸಂಸ್ಥೆ ಇವತ್ತಿನ ಪ್ರಯಾಗ್ರಾಜ್ದಲ್ಲಿ ಇದೆ. ಅವರಿಂದ ಇವತ್ತು ನಮ್ಮ ದೇಶ ಈ ಕ್ಷೇತ್ರದಲ್ಲಿ ವಿ ಆರ್ ಸೆಕೆಂಡ್ ಟು ನನ್. ಅಂದರೆ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಕೂಡ ಇದರಲ್ಲಿ ಅತಿ ಮುಖ್ಯ ಸ್ಥಾನದಲ್ಲಿ ಇದ್ದೇವೆ ಅಂತಕ್ಕಂಥ ವಿಷಯವನ್ನು ನಾವು ಹೆಮ್ಮೆಯಿಂದ ಹೇಳ್ಕೊಬೋದು. ಯಾಕೆಂತಂದರೆ ಈ ನಮ್ಮ ಸಂಸ್ಥಾನ ವತಿಯಿಂದ ಆಗಿರ್ತಕ್ಕಂಥ ಅಭಿವೃದ್ಧಿಯಿಂದ, ಈ ಕ್ಷೇತ್ರದಲ್ಲಿ ಅಭಿವೃದ್ಧಿಯಿಂದ ಸುಮಾರು ಅವರು 120 ಟ್ರೀಟೈಸ್ ಪುಸ್ತಕಗಳನ್ನ ಅನೇಕ, ಅಂದರೆ ಎಲ್ಲ ಅದಕ್ಕೆ ಸಂಬಂಧಪಟ್ಟ ವಿವರಗಳನ್ನ ಈ 120 ಪುಸ್ತಕಗಳಲ್ಲಿ ಪ್ರಕಟಿಸಿದ್ದಾರೆ. ಅದಲ್ಲದೆ ಇವಾಗ ನಾನು ಕೂಡ ಅಲ್ಲಿ ಒಂದು 5 ವರ್ಷ ಕಲಿತು ಇವಾಗ ಅಲ್ಲಿ ನಾನೊಬ್ಬ ಅಸೋಸಿಯೇಟ್ ಪ್ರೊಫೆಸರ್ ಆಗಿದ್ದೇನೆ. ಮತ್ತು ದಕ್ಷಿಣ ಭಾರತಕ್ಕೆ ನಾನು ಚೀಫ್ ಕೋಆರ್ಡಿನೇಟರ್ ಆಗಿ ಇದೇ ಸಂಸ್ಥೆಗೆ ಕೆಲಸ ಮಾಡ್ತಿದ್ದೇನೆ. ಇದು ಹೆಮ್ಮೆಯ ವಿಷಯ ಏನಪ್ಪ ಅಂತಂದರೆ, ನಿಜವಾಗ್ಲೂ ಈ ಚಿಕಿತ್ಸೆಯಿಂದ ಯಾವುದೇ ಅಡ್ಡ ಪರಿಣಾಮ ಇಲ್ಲದೆ, ಔಷಧಿ ಮುಕ್ತ, ಔಷಧಿಯೇ ಇಲ್ಲದೆ ಎಂತಹ ಕ್ಲಿಷ್ಟಕರವಾದ ರೋಗವನ್ನು ಕೂಡ ಸರಳವಾಗಿ ನಿವಾರಿಸಬಹುದು ಅಂತಕ್ಕಂಥದ್ದು ನನಗೆ ಮನವರಿಕೆ ಆಗಿ, ನಾನಿವತ್ತು ಸುಮಾರು 1 ದಶಕದಿಂದ ನಾನು ಈ ಚಿಕಿತ್ಸೆಯನ್ನು ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ಸಾವಿರಾರು ಜನಕ್ಕೆ ಈ ಚಿಕಿತ್ಸೆಯನ್ನು ಕೊಟ್ಟಿದ್ದೇನೆ. ಸುಮಾರು 60,000ಕ್ಕೂ ಹೆಚ್ಚು ರೋಗಿಗಳಿಗೆ ನಾನು ಈ ಚಿಕಿತ್ಸಾ ಪದ್ಧತಿಯಲ್ಲಿ ಕೊಟ್ಟು ಬೆಂಗಳೂರಿನಲ್ಲಿ ಇದರ ಪ್ರಚಾರಕ್ಕೆ, ಅಂದರೆ ನಮ್ಮ ಸಂಸ್ಥಾನ ವತಿಯಿಂದ ಎಷ್ಟು ಸಾಧ್ಯವೋ ಅಷ್ಟು ಪ್ರಚಾರವನ್ನು ಮಾಡ್ತಾ ಬಂದಿದ್ದೇವೆ. ಹಾಗಾಗಿ ಇವತ್ತು ಈ ನಮ್ಮ ದೇಶದಲ್ಲಿ ಕೂಡ ಬಡಬಗ್ಗರಿಗೆ, ಜನಸಾಮಾನ್ಯರಿಗೆ ಇವಾಗ ಕೈಗೆ ಎಟಕದಂತಹ, ಅಂದರೆ ಈ ಮೆಡಿಕಲ್ ವೆಚ್ಚ, ಅಂದರೆ ಈ ಪದ್ಧತಿ, ಚಿಕಿತ್ಸಾ ಪದ್ಧತಿಯಲ್ಲಿ ಇವಾಗ ಏನಂತಂದರೆ ಜನಸಾಮಾನ್ಯರು ಕ್ಯಾನ್ಸರ್ ಇರ್ಬೋದು, ಅಥವಾ ಹೃದಯ ಸಂಬಂಧಿ ದೊಡ್ಡ ದೊಡ್ಡ ಕಾಯಿಲೆಗಳಿರ್ಬೋದು, ಆರ್ಥರೈಟಿಸ್ ಇರ್ಬೋದು, ಯಾವುದೇ, ಅಥವಾ ಡಯಾಬಿಟಿಸ್, ಅಥವಾ ಮತ್ತು ಬ್ಲಡ್ ಪ್ರೆಷರ್, ಅಥವಾ ಥೈರಾಯ್ಡ್ ಅಂತ ನಿರಂತರವಾಗಿ ಅದರ ಔಷಧೀಯ ಸೇವನೆ ಮಾಡ್ತಕ್ಕಂಥ ಕಾಯಿಲೆಗಳಿಗೆ ಕೂಡ ನಮ್ಮ ಆಕ್ಯುಪ್ರೆಷರ್ ಪದ್ಧತಿಯಲ್ಲಿ ಇದಕ್ಕೆ ಚಿಕಿತ್ಸೆ ಉಂಟು. ಕೇವಲ 5-6 ತಿಂಗಳಲ್ಲಿ ಯಾವುದೇ ರೋಗಗಳನ್ನ ಔಷಧಿ ಮುಕ್ತ ಮಾಡಬಹುದು. ಇದು ನನ್ನ ಒಂದು ಎಕ್ಸ್ಪೀರಿಯನ್ಸಿಂದ ನಾನು ತಿಳ್ಕೊಂಡಿರ್ತಕ್ಕಂಥ ವಿಷಯ. ಇದು ಪ್ರಚಾರ ಆಯಿತು ಅಂತಂದರೆ, ಜನಗಳು ಇದರ ಬಗ್ಗೆ ಅರಿವನ್ನು ಹೆಚ್ಚಿಗೆ ಮೂಡಿಸ್ಕೊಳ್ತು ಅಂತಂದರೆ, ನಮ್ಮ ದೇಶ, ನಮ್ಮ ಕರ್ನಾಟಕ, ನಮ್ಮ ಬೆಂಗಳೂರಿನಲ್ಲಿ ನಮ್ಮ ಎಲ್ಲ ಸಾಮಾನ್ಯ ಜನರಿಗೆ, ಅದು ಯಾರೋ ಒಬ್ಬ ಅಂದರೆ ನಮ್ಮ ಸುತ್ತಮುತ್ತಲು ಇರ್ತಕ್ಕಂಥ ಎಲ್ಲ ದುಡಿಯೋ ಕಾರ್ಮಿಕ ವರ್ಗದವರಿಗಿರ್ಬೋದು, ಅಥವಾ ದೋಬಿಗಳಿಗಿರ್ಬೋದು, ಅಥವಾ ಟೈಲರ್ಗಳಿಗಿರ್ಬೋದು, ಅಥವಾ ಡ್ರೈವರ್ಗಳಿಗಿರ್ಬೋದು, ಕಂಡಕ್ಟರ್ಗಳಿಗಿರ್ಬೋದು, ಆಟೋ ರಿಕ್ಷಾದವ್ರಿಗಿರ್ಬೋದು, ಜನಸಾಮಾನ್ಯರು ಕೂಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ, ಅಥವಾ ರೈತಾಪಿ ವರ್ಗದವ್ರು ಇರ್ಬೋದು, ಅತಿ ಕಡಿಮೆ ವೆಚ್ಚದಲ್ಲಿ, ಖರ್ಚೇ ಇರೋದಿಲ್ಲ, ಕೇವಲ ನಿರ್ದಿಷ್ಟವಾದ ಬಿಂದುಗಳಲ್ಲಿ ಒತ್ತಡ ಕೊಟ್ಟು ಎಲ್ಲ ರೋಗವನ್ನು ನಿಯಂತ್ರಣ ಮಾಡಬಹುದು. ಇದರ ಬಗ್ಗೆ ಹೆಚ್ಚಿನ ವಿವರಗಳನ್ನು ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಇದು ಹೇಗೆ ವರ್ಕ್ ಆಗುತ್ತೆ ಅಂತಕ್ಕಂಥ ನಾವು ಕೊಡ್ತೇವೆ. ಆದರೆ ಇವತ್ತು ನಾವು ತಿಳ್ಕೊಳ್ಬೇಕಾದಂಥ ವಿಷಯ ಏನಪ್ಪ ಅಂತಂದರೆ, ಇದರಲ್ಲಿ ನಾವು ಬಹಳ ಸರಳವಾಗಿ ಒಬ್ಬೊಬ್ಬ ಯಾರು ಇದನ್ನು ಕಲಿತಾರೋ, ಈ ವಿದ್ಯೆಯನ್ನು ಕಲಿತಾರೋ, ಅವರ ಕುಟುಂಬ ಮತ್ತು ಅವರ ಪರಿವಾರ ಔಷಧಿ ಮುಕ್ತ ಆಗತ್ತೆ. ಇದೆ ನನ್ನ ಸ್ವಂತ ಅನುಭವ. ಅದಲ್ಲದೆ ಕೇವಲ 3 ವರ್ಷದ ಸರಿಯಾಗಿ ಕಲಿತು ಅಂತಂದರೆ ಮಾಸ್ಟರ್ ಅಡ್ವಾನ್ಸ್ ಡಿಪ್ಲೊಮಾ ಅಂತ ಕರಿತೀವಿ. 2 ವರ್ಷ ಕಲಿತ್ರೆ ಡಿಪ್ಲೊಮಾ, ಅಡ್ವಾನ್ಸ್ ಡಿಪ್ಲೊಮಾ ಕಲಿಬೋದು. 1 ವರ್ಷದಲ್ಲಿ ಡಿಪ್ಲೊಮಾ ಕಲಿಬೋದು. 3 ವರ್ಷ ಯಾರು ಮಾಸ್ಟರ್ ಅಡ್ವಾನ್ಸ್ ಡಿಪ್ಲೊಮಾವನ್ನು ಓದಿ ಕಲಿತಾರೋ, ಹಿ ವಿಲ್ ಬಿ ಲೈಕ್ ಎ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಬೇರ್ ಫುಡ್ ಡಾಕ್ಟರ್ಸ್ ಅಂತ ಕರೀತಾರೆ ಚೈನಾದಲ್ಲಿ. ಅದೇ ಥರ ನಮ್ಮಲ್ಲಿ ಕೂಡ ಕೇವಲ 3 ವರ್ಷದಲ್ಲಿ ಬರೀ ಕೈಯಲ್ಲಿ ನಾವು ನಮ್ಮ ರಾಜ್ಯದ ಯಾವ ಕೋಣೆಗಳಿಗೆ ಹೋಗ್ಬಿಟ್ಟು ಎಂಥ ಕ್ಲಿಷ್ಟಕರವಾದ ರೋಗ, ಇವತ್ತು H1N1 ಇರ್ಬೋದು, ಅಥವಾ ಯಾವುದೇ ಚಿಕನ್ ಗುನ್ಯಾ ಇರ್ಬೋದು, ಅಥವಾ ಕ್ಯಾನ್ಸರ್ ಇರ್ಬೋದು, ಏಡ್ಸ್ ಇರ್ಬೋದು, ಅಥವಾ ಬ್ಲಡ್ ಪ್ರೆಷರ್ ಇರ್ಬೋದು, ಥೈರಾಯ್ಡ್ ಇರ್ಬೋದು, ಯಾವುದೇ, ಅಥವಾ ಸಕ್ಕರೆ ಕಾಯಿಲೆ ಇರ್ಬೋದು, ನಿಜವಾಗ್ಲೂ ಬಹಳ ಸರಳವಾಗಿ ಔಷಧಿಯ ಖರ್ಚಿಲ್ಲದೇ ರೋಗವನ್ನು ಸಂಪೂರ್ಣವಾಗಿ ನಿಯಂತ್ರಣದಲ್ಲಿ ಇಟ್ಕೋಬೋದಂಥ ಪದ್ಧತಿ ಈ ಆಕ್ಯುಪ್ರೆಷರ್. ಇದು ಹೇಗಪ್ಪ ಈ ಆಕ್ಯುಪ್ರೆಷರ್ ಎಲ್ಲರೂ ಹೇಳ್ತಾ ಇದ್ದಾರಲ್ಲ, ನಂಬಕ್ಕೆ ಆಗೋದಿಲ್ಲ, ಔಷಧಿ ಇಲ್ಲದೆ ಹೇಗೆ ಗುಣ ಮಾಡ್ತಾರೆ ಅಂತ. ಏನು ಇದರ ಮರ್ಮ, ಹೇಗೆ ಇದು ಸಾಧ್ಯ ಆಗತ್ತೆ ಅಂತಕ್ಕಂಥ ವಿಷಯವನ್ನು ನಾವು ತಿಳ್ಕೋಬೇಕು ಅಂತಂದರೆ, ಇದು ಭಾಳ ಸರಳ. ನಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ದೇಹ ಆಗಿರೋದು ಏನಪ್ಪ ಅಂತಂದರೆ
ದಿ ಫಂಕ್ಷನಲ್ ಆ್ಯಂಡ್ ಸ್ಟ್ರಕ್ಚರಲ್ ಯೂನಿಟ್ ಆಫ್ ಹ್ಯೂಮನ್ ಬಾಡಿ ಈಸ್ ಕಾಲ್ಡ್ ಸೆಲ್ಸ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಅಂದರೆ ನಮ್ಮ ಇಡೀ ದೇಹ ಏನಿದೆ ಅದು ಆಗಿರೋದು ಕಣಗಳ ಒಕ್ಕೂಟದಿಂದ. ಗ್ರೂಪ್ ಆಫ್ ಸೆಲ್ಸ್ ಅಂದರೆ ಗ್ರೂಪ್ ಆಫ್ ಸೆಲ್ಸ್ ಮೇಕ್ಸ್ ಟಿಶ್ಯೂಸ್ ಅಂತ ಕರಿತೀವಿ. ಗ್ರೂಪ್ ಆಫ್ ಟಿಶ್ಯೂಸ್ ಮೇಕ್ಸ್ ಅನ್ ಆರ್ಗನ್. ಅಂಗಾಂಗಗಳು ಟಿಶ್ಯೂವಿನ ಒಡಂಬಡಿಕೆಯಿಂದ ಆಗ್ತವೆ. ಆರ್ಗನ್ ಅಂತ ಆಮೇಲೆ ಗ್ರೂಪ್ ಆಫ್ ಆರ್ಗನ್ನ ಸಿಸ್ಟಮ್ ಅಂತ ಕರಿತೀವಿ. ಉದಾಹರಣೆ ಹೇಳಬೇಕು ಅಂತಂದರೆ ನಮ್ಮ ದೇಹದ ಕೇಂದ್ರದಲ್ಲಿ ಸ್ಕೆಲಿಟಲ್ ಸಿಸ್ಟಮ್ ಇದೆ. ಈ ಸ್ಕೆಲಿಟಲ್ ಸಿಸ್ಟಮ್ ಏನಪ್ಪ ಮಾಡುತ್ತೆ ಅಂತಂತಂದರೆ ನಮ್ಮ ದೇಹಕ್ಕೆ ಒಂದು ಆಕಾರವನ್ನು ಕೊಡುತ್ತೆ, ರೂಪರೇಖೆಗಳನ್ನ ಕೊಡುತ್ತೆ, ಫಾರ್ಮ್ ಆ್ಯಂಡ್ ಶೇಪ್ ಕೊಡುತ್ತೆ. ಆದರೆ ಈ ಸ್ಕೆಲಿಟಲ್ ಸಿಸ್ಟಮ್ಗೆ ಸ್ವಂತವಾದ ಚಲನೆ ಇರೋದಿಲ್ಲ. ಆ ಚಲನೆ ಬರಬೇಕು ಅಂತಂದರೆ ದೇವರು ಅದಕ್ಕೆ ಸೃಷ್ಟಿಕರ್ತ ಏನು ಮಾಡಿದ್ದಾನೆ ಅಂತಂದರೆ ಟೆಂಡನ್ಸು, ಟಿಶ್ಯೂಸು, ಕಾರ್ಟಿಲೇಜಸ್ಸು, ಮಸ್ಕ್ಯುಲರ್ ಸಿಸ್ಟಮ್ ಕೊಟ್ಟಿದ್ದಾರೆ. ಕಾರ್ಟಿಲೇಜಸ್ ಅಂದರೆ ಎರಡು ಮೂಳೆಗಳ ಮಧ್ಯೆ ಇರ್ತಕ್ಕಂಥ ತೆಳುವಾದ ಕಾರ್ಟಿಲೇಜಸ್ ಅಂತ ಕರೀತಾರೆ. ಹಾಗೆ ಮೂಳೆಯಿಂದ ಮಾಂಸಕ್ಕೆ ಟೆಂಡನ್ಸ್, ಟಿಶ್ಯೂಸ್ ಇರ್ಬೋದು. ಅದೇ ತರಹ ಕವರ್ ಆಗಿ ಮೂಳೆಗೆ ಸ್ಕೆಲಿಟಲ್ ಸಿಸ್ಟಮ್ಗೆ ಸುತ್ತಕೊಂಡಿರ್ತಕ್ಕಂತಹ ಮಸ್ಕ್ಯುಲರ್ ಸಿಸ್ಟಮ್ ಇರ್ಬೋದು. ಈ ಮಸ್ಕ್ಯುಲರ್ ಸಿಸ್ಟಮ್ ಏನು ಮಾಡುತ್ತಪ್ಪ ಅಂತಂದರೆ ಪುಷ್ ಅಂದರೆ ಚಲನೆಯನ್ನು ಕೊಡುತ್ತೆ. ಅದಕ್ಕೆ ಡೈರೆಕ್ಷನ್, ಯಾವ ದಿಕ್ಕಿನಲ್ಲಿ ನನ್ನ ಕೈ ಹೀಗೆ ತಿರುಗಿಸ್ಬೇಕು ಅಂತಕ್ಕಂಥದ್ದನ್ನು ನಿರ್ದೇಶನ ಕೊಡೋದು ನರ್ವಸ್ ಸಿಸ್ಟಮ್. ಮತ್ತು ಇದಕ್ಕೆ ಶಕ್ತಿಯನ್ನು ಒದಗಿಸ್ಕೊಡೋದು ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ನಿಂದ. ಅಂದರೆ ನಾವು ತೆಗೆದುಕೊಳ್ತಕ್ಕಂಥ ಆಹಾರ ಶಕ್ತಿಯಾಗಿ ಪರಿವರ್ತನೆಗೊಂಡು ಈ ಚಲನೆಗೆ ಉತ್ತೇಜನ ಕೊಡುತ್ತೆ. ಮತ್ತು ನಾವು ಏನಾದರೂ ಆಹಾರ ಸೇವಿಸಿದ ಮೇಲೆ ಅದರಲ್ಲಿ ನಮಗೆ ಬೇಡದೇ ಇರತಕ್ಕಂಥ ಮಲಿನವಾದ ವಸ್ತುಗಳನ್ನ ಹೊರಗಡೆ ಹಾಕಲಿಕ್ಕೆ ಎಕ್ಸ್ಕ್ರೀಟರಿ ಸಿಸ್ಟಮ್ ಅಂತ ಒಂದು ವ್ಯವಸ್ಥೆ ಮಾಡಿದ್ದಾನೆ ನಮ್ಮ ಸೃಷ್ಟಿಕರ್ತ. ಮತ್ತು ಇಷ್ಟೇ ಅಲ್ಲದೆ ನಮಗೆ ಉಸಿರಾಟ ಆಡೋದಕ್ಕೆ ಮತ್ತು ನಮ್ಮ ರಕ್ತವನ್ನು ಶುದ್ಧೀಕರಣಗೊಳಿಸೋದಕ್ಕೆ ನಮಗೆ ರೆಸ್ಪಿರೇಟರಿ ಸಿಸ್ಟಮ್ ಇದೆ. ಮಲಿನವಾದ ರಕ್ತವನ್ನು ಶುದ್ಧೀಕರಣಗೊಳಿಸಿ ನಮ್ಮ ಉಸಿರಾಟದ ಮೂಲಕ, ಅಂದರೆ ನಾವು ನಿಶ್ವಾಸ ಅಂದರೆ ಯಾವಾಗ ಉಸಿರನ್ನು ಹೊರಗಡೆ ಬಿಡ್ತೀವೋ ಕಾರ್ಬನ್ ಡೈಆಕ್ಸೈಡ್ ಮತ್ತು ಇತರ ಟಾಕ್ಸಿನ್ಸ್, ವಿಷ ಅನಿಲಗಳು ಹೊರಗಡೆ ಹೋಗುತ್ತವೆ. ಯಾವಾಗ ನಾವು ಇನ್ಹೇಲ್ ಮಾಡ್ತೀವೋ, ಶ್ವಾಸವನ್ನು ತೆಗೆದುಕೊಳ್ತೀವೋ, ಆವಾಗ ಆಕ್ಸಿಜನ್ ನಮ್ಮ ದೇಹದ ರಕ್ತದ ಒಳಗಡೆ ಅದು ಬೆರೆತ್ಕೊಂಡು ಮತ್ತು ಸರ್ಕ್ಯುಲೇಟರಿ ಸಿಸ್ಟಮ್ ಅಂದರೆ ಹಾರ್ಟಿನ ಮೂಲಕ ಎಲ್ಲ ನಮ್ಮ ಅಂಗಾಂಗಗಳಿಗೆ ಅದು ಸರ್ಕ್ಯುಲೇಟ್ ಆಗುತ್ತೆ. ಅಂದರೆ ವಿ ಹ್ಯಾವ್ ರೆಸ್ಪಿರೇಟರಿ ಸಿಸ್ಟಮ್ ಆ್ಯಂಡ್ ಸರ್ಕ್ಯುಲೇಟರಿ ಸಿಸ್ಟಮ್. ಇದ್ರ ಜೊತೆಗೆ ನಮ್ಮ ಆರೋಗ್ಯವನ್ನು ಕಾಪಾಡೋದಕ್ಕೋಸ್ಕರ ವಿ ಹ್ಯಾವ್ ಇಮ್ಯುನಿಟಿ ಸಿಸ್ಟಮ್ ಅಥವಾ ಲಿಂಫ್ ಡ್ರೈನೇಜ್ ಸಿಸ್ಟಮ್ ಅಂತಕ್ಕಂಥ ವ್ಯವಸ್ಥೆ ಸೃಷ್ಟಿಕರ್ತ ಮಾಡಿದ್ದಾನೆ. ಈ ಲಿಂಫ್ ಡ್ರೈನೇಜ್ ಸಿಸ್ಟಮ್ ಏನಪ್ಪ ಮಾಡುತ್ತೆ ಅಂತಂದರೆ WBC ವೈಟ್ ಬ್ಲಡ್ ಸೆಲ್ಸ್ನ ಪ್ರೊಡ್ಯೂಸ್ ಮಾಡಿ ಆ್ಯಂಟಿಬಾಡಿ ಬ್ಯಾಕ್ಟೀರಿಯಾ ಅಥವಾ ಅಲರ್ಜಿನ್ಸ್ ದೇಹಕ್ಕೆ ಅಂದರೆ ಯಾವುದು ಅಷ್ಟು ಉಪಕಾರ ಆಗಲ್ವೋ ಅಪಕಾರ ಮಾಡ್ತಕ್ಕಂಥ ಜೀವಜಂತುಗಳನ್ನ ಹೊಡೆದಾಕತ್ವೆ WBC. ಮತ್ತು ಲಿಂಪ್ ಏನು ಮಾಡುತ್ತಪ್ಪ ಅಂತಂತಂದರೆ ಅದಕ್ಕೂ ರಕ್ತಕ್ಕೂ ಏನು ವ್ಯತ್ಯಾಸವೇ ಇರೋದಿಲ್ಲ. ಕೆಂಪು ರಕ್ತ ಕಣ ಇರೋದಿಲ್ಲ ಅಷ್ಟೇ. ಎಲ್ಲೆಲ್ಲಿ ರಕ್ತ ಹರಿಯೋದಕ್ಕೆ ಸಾಧ್ಯವಿಲ್ಲೋ ಅಂಥ ಕಡೆ ಕೂಡ ಈ ಲಿಂಪ್ ಎಲ್ಲ ಕಡೆ ಹೋಗಿ ನಮ್ಮ ದೇಹದಲ್ಲಿ ಕ್ಷಣಗಳಿಗೂ ಮಿಲಿಯನ್ಸ್ ಆಫ್ ಸೆಲ್ಸ್ ಡಿಕೆ ಆಗ್ತಾ ಇರುತ್ತೆ, ನಶಿಸಿ ಹೋಗ್ತಾ ಇರುತ್ತೆ, ಹೊಸದು ಜನನ ಆಗ್ತಾ ಇರುತ್ತೆ. ನಶಿಸಿ ಹೋದ ಸೆಲ್ಗಳನ್ನ ಸಂಗ್ರಹಿಸಿ ಸ್ಪ್ಲೀನ್ ಅಂತಕ್ಕಂಥ ಆರ್ಗನ್ಗೆ ಅದು ಕಳಿಸ್ಬಿಡುತ್ತೆ. ಅಂದರೆ ನಮ್ಮ ಇಮ್ಯುನಿಟಿ ಸಿಸ್ಟಮ್ನ ಗಲೀಜನ್ನು ಮುನ್ಸಿಪಾಲ್ಟಿ ಮಾಡ್ತಕ್ಕಂಥ ಕೆಲಸವನ್ನು ಈ ಲಿಂಪ್ ಡ್ರೈನೇಜ್ ಸಿಸ್ಟಮ್ಮು ಮಾಡುತ್ತೆ. ಇದ್ರ ಜೊತೆಗೆ ನಮ್ಮ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂತ ಇದೆ. ರಿಪ್ರೊಡಕ್ಟಿವ್ ಸಿಸ್ಟಮ್ ಜೊತೆಗೆ ನಮ್ಮನ್ನು ಹೊರ ವಾತಾವರಣದಿಂದ ನಮ್ಮನ್ನು ಕಾಪಾಡೋದಕ್ಕೆ ನಮ್ಮಲ್ಲಿ ಇಂಟೆಗ್ಯುಮೆಂಟ್ರಿ ಸಿಸ್ಟಮ್ ಅಂತ ಕರಿತೀವಿ. ಅಂದರೆ ಕೂದಲಿರ್ಬೋದು, ಉಗುರಿರ್ಬೋದು, ಈ ಥರ ವಸ್ತುಗಳು ನಮ್ಮ ದೇಹದ ಟೆಂಪ್ರೇಚರನ್ನು ಕಾಪಾಡುತ್ತೆ ಮತ್ತು ಪ್ರೊಟೆಕ್ಷನ್ ಕೊಡುತ್ತವೆ. ಅದನ್ನು ಜೀವಕಾಂತ ಶಕ್ತಿ ಅಂತ ಕರೀತಾರೆ. ಲೈಫ್ ಫೋರ್ಸ್ ಎನರ್ಜಿ. ಚೈನಾ ದೇಶದಲ್ಲಿ ಅದನ್ನು ಕ್ವಿ ಅಂತ ಕರೀತಾರೆ, ಜಪಾನ್ನಲ್ಲಿ ಕೀ ಅಂತ ಕರೀತಾರೆ. ಪಾಶ್ಚಾತ್ಯ ದೇಶಗಳಲ್ಲಿ ಲೈಫ್ ಫೋರ್ಸ್ ಎನರ್ಜಿ ಅಥವಾ ಬಯೋ ಎನರ್ಜಿ ಅಂತ ಕರೀತಾರೆ. ಈ ಎನರ್ಜಿ ಏನಪ್ಪ ಅಂತಂದರೆ ಒಂದು ನಿಯಮಿತವಾದ ಪಥದಲ್ಲಿ ದೇಹದಲ್ಲಿ
ಹರಿಯತ್ತೆ, ಅಡ್ಡದಿಡ್ಡಿ ಹರಿಯೋದಿಲ್ಲ. ಈ ನಿಯಮಿತವಾದ ಪಥವನ್ನು ಮೆರಿಡಿಯನ್, ಎನರ್ಜಿ ಮೆರಿಡಿಯನ್ ಅಂತ ಕರೀತಾರೆ. ಈ ಎನರ್ಜಿ ಮೆರಿಡಿಯನ್ ವಿಲ್ ಗವರ್ನ್ ಆಲ್ ದಿ ಆರ್ಗನ್ಸ್. ಎಲ್ಲಿವರೆಗೂ ಅಂದರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೋ ಅಲ್ಲಿವರೆಗೂ ಈ ಎನರ್ಜಿ ಮೆರಿಡಿಯನ್ ಚೆನ್ನಾಗಿ ಕೆಲಸ ನಿರ್ವಹಿಸ್ತಾ ಇದೆ ಅಂತ ಅರ್ಥ. ಯಾವಾಗ ಅನಾರೋಗ್ಯ ಬರುತ್ತಪ್ಪ ಅಂತಂದರೆ ಈ ಎನರ್ಜಿ ಮೆರಿಡಿಯನ್ನಲ್ಲಿ, ಅಂದರೆ ನಮ್ಮ ಶಕ್ತಿಯ ಒಂದು ನಿರ್ದಿಷ್ಟವಾದ ಪಥದಲ್ಲಿ ಏರ್ಪೇರಾದರೆ, ಎನರ್ಜಿ ಇವಾಗ ಅಕಸ್ಮಾತ್ತಾಗಿ ನಿಂತ್ಕೊಂಡ್ಬಿಡ್ಬೋದು, ಸ್ಟಾಗ್ನೆಂಟ್ ಅಥವಾ ಸ್ಟಾಸಿಸ್ ಅಂತ ಕರೀತಾರೆ, ಅಥವಾ ಕಾಂಟ್ರಾವೆಕ್ಷನ್, ಇವಾಗ ನಮಗೆ ಹಿಕಪ್ ಬರುತ್ತೆ, ಯಾತಿಗೆ ಬರುತ್ತೆ, ಅಥವಾ ವಾಂತಿ ಆಗ್ಬೋದು, ಲೂಸ್ ಮೋಷನ್ ಆಗ್ಬೋದು, ಇದನ್ನೆಲ್ಲ ಕಾಂಟ್ರಾವೆಕ್ಷನ್ ಅಂತ ಕರೀತಾರೆ. ಅಥವಾ ಕೆಲವು ಕಡೆ ನ್ಯೂನತೆ ಇರ್ಬೋದು, ಡಿಫಿಷಿಯನ್ಸಿ ಇರ್ಬೋದು, ಮತ್ತು ಕೆಲವು ಕಡೆ ಎಕ್ಸಸ್ ಇರ್ಬೋದು. ಈ ಥರ ಆಗಿರ್ತಕ್ಕಂಥ ಅಸಮತೋಲನವನ್ನು ಸಮತೋಲನ ಮಾಡೋದ್ರಿಂದ ಆಕ್ಯುಪ್ರೆಷರ್ ಮೂಲಕ, ಅಂದರೆ ನಿರ್ದಿಷ್ಟವಾದ ಬಿಂದುವಿನ ಮೇಲೆ ನಾವು ಆಕ್ಯುಪ್ರೆಷರ್ ಕೊಡೋದ್ರ ಮೂಲಕ ಇದನ್ನು ನಿಯಂತ್ರಿಸ್ತು ಅಂತಂದರೆ ಆರೋಗ್ಯ ರಿಸ್ಟೋರ್ ಆಗತ್ತೆ. ನಮ್ಮ ದೇಹದಲ್ಲಿ ಈಗಾಗಲೇ ಹೇಳಿದಂತೆ ಈ ಎನರ್ಜಿ ಮೆರಿಡಿಯನ್ಸು ಪ್ರತಿಯೊಂದು ಅಂಗಗಳಿಗೆ ನಿಯಂತ್ರಿಸಲ್ಪಟ್ಟಿದೆ. ಅಂತಂದರೆ ಒಂದೊಂದು ಅಂಗಕ್ಕೆ ಒಂದೊಂದು ಮೆರಿಡಿಯನ್ನ ಅದಕ್ಕೋಸ್ಕರ ಹೆಸರಿಟ್ಟಿದ್ದಾರೆ. ಉದಾಹರಣೆಗೆ ಕಿಡ್ನಿ ಮೆರಿಡಿಯನ್ ಅಂತೀವಿ, ಲಿವರ್ ಮೆರಿಡಿಯನ್ ಅಂತೀವಿ, ಅಥವಾ ಸ್ಪ್ಲೀನ್ ಮೆರಿಡಿಯನ್ ಅಂತೀವಿ, ಅಥವಾ ಯೂರಿನರಿ ಬ್ಲಾಡರ್ ಅಥವಾ ಗಾಲ್ ಬ್ಲಾಡರ್ ಮೆರಿಡಿಯನ್, ಸ್ಟಮಕ್ ಮೆರಿಡಿಯನ್, ಈ ಥರ 12 ಮೆರಿಡಿಯನ್ಗಳು ಅಂದರೆ ಪಥಗಳಿದೆ. ಅದಲ್ಲದೆ ಗವರ್ನಿಂಗ್ ವೆದಲ್ ಮೆರಿಡಿಯನ್ ಮತ್ತು ಕನ್ಸೆಪ್ಷನ್ ವೆದಲ್ ಮೆರಿಡಿಯನ್ ಅಂಥೇಳಿ ಒಟ್ಟು 14 ಈ ಜೀವಕಾಂತ ಶಕ್ತಿಯ ಹರಿವಿನ ಪಥಗಳಿದೆ. ಇದು ನಮ್ಮ ದೇಹವನ್ನು ನಿಯಂತ್ರಿಸುತ್ತೆ. ಎಲ್ಲೆಲ್ಲಿ ಈ ಪಥ ಹರಿಯತ್ತೋ ಅದರಲ್ಲಿ ಆಕ್ಯುಪೆಂಟ್ಸ್ಗಳಿದೆ. ಮತ್ತು ಇದರ ಬಗ್ಗೆ ಇದನ್ನು ಹೇಗೆ ನಿಯಂತ್ರಿಸ್ಬೋದು ಅಂತಕ್ಕಂಥ ವಿಷಯವನ್ನು ಇನ್ನು ಮುಂದಿನ ಸಂಚಿಕೆಗಳಲ್ಲಿ ನಾವು ಇದರ ಬಗ್ಗೆ ಹೆಚ್ಚಿನ ವಿವರಣೆ ಕೊಡ್ತೇವೆ. ಅದ್ರ ಜೊತೆಗೆ ಯಾವ ರೋಗಕ್ಕೆ ಯಾವ ರೀತಿಯ ಚಿಕಿತ್ಸೆ, ಅಂದರೆ ಈ ನಮ್ಮ ಪದ್ಧತಿಯ ಮೂಲಕ ಚಿಕಿತ್ಸೆ ಪಡಿಬೋದು ಅಂತಕ್ಕಂಥ ವಿವರವನ್ನು ಇನ್ನು ಮುಂದಿನ ಸಂಚಿಕೆಗಳಲ್ಲಿ ನೀವು ನೋಡಬಹುದು. ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತೆ. ನಮಸ್ಕಾರ ವೀಕ್ಷಕರೇ. ಶರಣಾರ್ಥಿ.